ಇಕ್ಕಿದಳು ನೋಡಿ ಇಕ್ಕಿದಳು ನೋಡಿ ಇಕ್ಕಿದಳಾಗ ನೃಪಕುಮಾರನ ಕಂಡು ಪಾಡಿ ಪೂರ್ವದ ಪುಣ್ಯವ ನೃಪಕುಮಾರನ ಕಂಡು ನೃಪಕುಮಾರನ ಕಂಡು ನೃಪಕುಮಾರನ ಕಂಡು ಪಾಡಿ ಪೂರ್ವದ ಪುಣ್ಯವ ಪಾಡಿ ಪೂರ್ವದ ಪುಣ್ಯವ ಲಕ್ಷಣಗಳು ರೂಢಿ ಬರುತ್ತ ನಿಶ್ಚಯ ಲಕ್ಷಣಗಳು ರೂಢಿ ಬರುತ್ತ ನಿಶ್ಚಯ ಲಕ್ಷಣದೊಳು ಓಡಿ ಬರುತ್ತ ನಿಶ್ಚಯ ರೂಢಿ ಬದುದ ನಿಶ್ಚಯ ಲಕ್ಷಣಗಳು ರೂಢಿ ಬದುದ ನಿಶ್ಚಯ ನೋಡಿ ಕೇಳಾಗ ನೃಪಕುಮಾರ ಗಂಡು ಮಾಡಿ ಪೂರ್ವದ ಪುಣ್ಯವ ಮಾಡಿ ಪೂರ್ವದ ಪುಣ್ಯವ ಎಷ್ಟು ಚಂದ ಸ್ವಾಮಿ, ನೋಡಿದಷ್ಟು ನೋಡಬೇಕು ಎನ್ನುವ ಹಾಗುಂಟು ಆ ಸೌಂದರ್ಯ ಎನ್ನುವುದು. ಹೀಗೆ ಹೂವನ್ನು ಕೊಯ್ಯುತ್ತಾ ಕೊಯ್ಯುತ್ತಾ ಬಂದವಳು ಸಖಿಯರೆಲ್ಲರೂ ವಿಷಯ ಇತ್ತಬಾರೆ ಎನ್ನುವ ಹಾಗೆ ಕರೆದ್ರು. ನಾನು ಇನ್ನೊಂದು ದಾರಿಯನ್ನು ಹಿಡಿದು ಬಂದೆ. ಯಾಕೆ? ಒಳ್ಳೊಳ್ಳೆ ಘಮಘಮಿಸುವ ಹೂಗಳು ಹೆಚ್ಚಾಗಿ ಬೆಳೆದು ನಿಂತಿದೆ ಈ ದಾರಿಯಲ್ಲಿ ಎನ್ನುವ ಕಾರಣಕ್ಕಾಗಿ ಹೀಗೆ ಬರ್ತಾ 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 ಸ್ವಾಮಿ ಕಾಲಿಗೆ ಏನೋ ಎಡವಿದ ಹಾಗೆ ಆಯ್ತು. ಒಮ್ಮೆ ನೋಡ್ತೇನೆ, ಆಹಾ ಎಂತಹ ಚಂದ! ಇಂತಹ ಒಂದು ಕಾನೂನಲ್ಲೂ ಇಂತಹ ಒಂದು ಸುಂದರ ಪುರುಷ ಹೀಗೆ ಕಾಲಿಗೆ ತಾಕಬಹುದಾ? ಬಳ್ಳಿಗಳೇ ಕಾಲಿಗೆ ತಾಗುವುದು ಸಹಜ ಈ ಕಾಂತಾರದಲ್ಲಿ. ಆದರೆ ಸುಂದರ ಪುರುಷನೊಬ್ಬ ಕಾಲಿಗೆ ತಾಗ್ತಾನೆ ಅಂತಾದ್ರೆ ಇದು ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನೋಡಿ ಸ್ವಾಮಿ, ಆತನ ಅಂದ ಚಂದ, ಆಹಾ! ಕಣ್ಣನ್ನು ಮುಚ್ಚಿದರೆ ಇಷ್ಟೊಂದು ಪ್ರಭೆ ಈತನಲ್ಲಿ. ಕಣ್ಣು ಬಿಟ್ಟು ನೋಡಿದ ಅಂತಾದ್ರೆ ಈತನ ಪ್ರಭೆ ಎಷ್ಟಿರಬಹುದು ಎನ್ನುವ ಹಾಗೆ ಆಲೋಚನೆ ಮಾಡ್ತಾ ಇದ್ದೇನೆ. ಅವನನ್ನು ನೋಡುವಾಗ ಅವನ ಲಕ್ಷಣಗಳೇ ಹೇಳ್ತಾ ಉಂಟು, ಯಾವುದೋ ರಾಜಕುಮಾರ ಈತ ಎನ್ನುವ ಹಾಗೆ. ಮಾತ್ರ ಅಲ್ಲ ಸ್ವಾಮಿ, ಈತನನ್ನ ನೋಡಿದಾಗ ಯಾವುದೋ ಒಂದು ರೀತಿಯ ಭಾವನೆ ನನ್ನಲ್ಲಿ ಇದುವರೆಗೆ ಹೀಗೆ ಉಂಟಾದುದಿಲ್ಲ. ಹಾಗಾದ್ರೆ ಯಾಕಿರಬಹುದು ಈ ಭಾವನೆ? ಯಾಕಿರಬಹುದು? ಹಾ,
ಬಳಿಗೆ ಬೆಚ್ಚುತ್ತಲಂದು ಹೋಗ 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 ಆತನ ಬಳಿಗೆ ಹಿಂದಗಾಗಿ ಬರುವಳೊಮ್ಮೆ ಆಗಲಾಜುದ 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 ಆಜುದ ಹಿಂದಗಾಗಿ ಬರುವಳೊಮ್ಮೆ ಆಗಲಾಜುದ ಆಗಲಾಜುದ ಹಿಂದಗಾಗಿ ಬರುವಳೊಮ್ಮೆ ಹಿಂದಗಾಗಿ ಬರುವಳೊಮ್ಮೆ ಆಗಲಾಜುದ ಹಿಂದಗಾಗಿ ಬರುವಳೊಮ್ಮೆ ಹೇಗೆ ಬಳುವೆ ನಿಂದು ಬಳಿಗೆ ಸಾರುವಳೊಮ್ಮೆ ಹೇಗೆ ಬಳುವೆ ನಿಂದು ಬಳಿಗೆ ಸಾರುವಳೊಮ್ಮೆ ಬಳಿಗೆ ಸಾರುವಳೊಮ್ಮೆ ಬಳಿಗೆ ಸಾರುವಳೊಮ್ಮೆ ಬಳಿಗೆ ಸಾರುವಳೊಮ್ಮೆ ಪೂಗೋನನುರು ಬಾದೆಗೆ ಪೂಗೋನನುರು ಬಾದೆಗೆ ಪೂಗೋನನುರು ಬಾದೆಗೆ ಬೆಟ್ಟದಲೆಂದು ಹೋಗಲಾತನ ಬಳಿಗೆ ಹೋಗಲು ಹೋಗಲು ಹೋಗಲಾತನ ಬಳಿಗೆ ಹೋಗಲಾತನ ಬಳಿಗೆ ಹೋಗೋನೂರು ಬಾದೆಗೆ ಬೆಚ್ಚುದಲೆಂದು ಹೋಗಲಾತನ ಬಳಿಗೆ
ಆಗ ನಾಟಕದಿಂದಕ್ಕಾಗಿ ಬರುವಳೊಮ್ಮೆ ಹೇಗೆ ತಾಳುವೆನೆಂದು ಬಳಿಗೆ ಸಾರುವಳೊಮ್ಮೆ ಹೇಗೆ ತಾಳುವೆನೆಂದು ಬಳಿಗೆ ಸಾರುವಳೊಮ್ಮೆ ಹೂಗುಳಗಳು ಬಾಧೆಗೆ ಬೆಚ್ಚುತ್ತಲೆಂದು ಹೋಗಲಾತನ ಬಳಿಗೆ ನಾಚುತ್ತ ಹೋಗಲಾತನ ಬಳಿಗೆ ಆಗ ನಾಟಕದಿಂದಕ್ಕಾಗಿ ಬರುವ ಒಮ್ಮೆ ಹೇಗೆ ತಡುವೆನೆಂದು ಬಾಡಿಗೆ ತರುವಳೊಮ್ಮೆ ಹೋಗೋನವರು ಬಾಧೆಗೆ ಬೆಚ್ಚುತ್ತಲೆಂದು ಹೋಗಲಾತನ ಬಳಿಗೆ ಹೂಗೋಲನೂರು ಬಾಧೆಗೆ ಬೆಚ್ಚುತ್ತಲೆಂದು ಹೋಗಲಾತನ ಬಳಿಗೆ ದಿನದಿ 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 ದಿನದ ದಿನದಿ 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 ಹೂಗೋಲನೂರು ಬಾಧೆಗೆ ಬೆಚ್ಚುತ್ತಲೆಂದು ಹೋಗಲಾತನ ಬಳಿಗೆ ಬಳಿಗೆ ಇಲ್ಲಪ್ಪ, ಎಷ್ಟು ನೋಡಿದ್ರು ಮತ್ತೊಮ್ಮೆ ನೋಡಬೇಕು, ಮಗದೊಮ್ಮೆ ನೋಡಬೇಕು ಎನ್ನುವಂತಹ ಸೌಂದರ್ಯ ಇದ್ರೆ ನಾವಾದ್ರೂ ಏನು ಮಾಡ್ಲಿಕ್ಕಾಗ್ತದೆ ಹೇಳಿ? ಲೋಕದಲ್ಲಿ 3 ಬಗೆಯ ಸೌಂದರ್ಯವನ್ನು ಕೇಳಿದ್ದೇವೆ. ಆರಾಧಕ ಸೌಂದರ್ಯವಂತೆ, ಮೋಹಕ ಸೌಂದರ್ಯವಂತೆ, ಮಾದಕ ಸೌಂದರ್ಯವಂತೆ. ಈ 3 ಬಗೆಯ ಸೌಂದರ್ಯಗಳು ಬಹುತೇಕ ಯಾರಲ್ಲಿಯೂ ಒಟ್ಟಾಗಿ ಕಾಣ್ಲಿಕ್ಕೆ ಸಿಗುವುದಿಲ್ವೇ ಇಲ್ಲವಂತೆ. ಆದ್ರೆ ಇಲ್ಲಿ ನೋಡಿ ಸ್ವಾಮಿ, ಸೌಂದರ್ಯದ ರಾಶಿಯೋ ಎಂಬ ಹಾಗೆ ಇಲ್ಲಿ ಮಲಗಿದ್ದಾನೆ ಈತ. ನನ್ನ ವಯಸ್ಸು ಹಾಗೆ ಅಲ್ವೇ ಸ್ವಾಮಿ? ಹೇಳಿದೆ, ಇಷ್ಟು ದಿನಗಳ ಕಾಲ ಇಂತಹ ಭಾವನೆ ಎನ್ನುವುದು ನನ್ನಲ್ಲಿ ಪುಟಿದಿದ್ದದಿಲ್ಲ ಎನ್ನುವ ಹಾಗೆ ಈಗ ಈತನನ್ನ ಕಂಡ ಮೇಲೆ ಹೀಗೆಲ್ಲ ಅನ್ನಿಸ್ತಾ ಉಂಟು ಅಂತಾದ್ರೆ ಅದು ಮತ್ಯಾರ ಕೆಲಸ ಅಲ್ಲ, ನನಗೆ ಗೊತ್ತಾಯ್ತು. ಓ, ಅವನದ್ದೇ ಕೆಲಸ ಅದು.
ಅವ ನೋಡಿರ್ಲಿ, ನೀವು ಹೀಗೆ ನೋಡಿದ್ರೆ ಕಾಣ್ಲಿಕ್ಕೆ ಸಿಗುವುದಿಲ್ಲ ಅವ. ಯಾಕೆ? ಮನ್ಮಥ ಅವ. ಹಾ, ಅನಂಗ ಅಂಗಗಳು ಇದ್ದರೂ ಅದು ನಮಗೆ ಗೋಚರ ಆಗುವುದಿಲ್ಲ. ಅವನ ಒಂದು ಶರ ಎನ್ನುವುದು ಸಾಕಾಗ್ತದೆ ಪರಿಣಾಮ ಎನ್ನುವುದು ಬೀರ್ಲಿಕ್ಕೆ. ನನಗೂ ಅವನದ್ದೇ ಶರದ ಪ್ರಭಾವವೋ ಏನು, ತನಗೆ ತನ್ನಂಗವಿಲ್ಲದ ಅನಂಗ ಇಂಗೋಲುಗಳನ್ನ ಮಸಮಸದೆ ಎಸೆಯುತ್ತಿದ್ದಾನೆ ಎಂಬಲ್ಲಿಗೆ ವಿಷಯ ಕತೆ. ಇಲ್ಲಪ್ಪ, ಹಾಗೆಲ್ಲ ಆಗುದಿಲ್ಲ ಸ್ವಾಮಿ. ಸಂಸ್ಕಾರವಂತರ ಮನೆಯಲ್ಲಿ ಬೆಳೆದದ್ದು, ಸಂಸ್ಕಾರವನ್ನ ಕೊಟ್ಟಿದ್ದಾರೆ. ಸುಂದರವಾದ ಪುರುಷ ಸಿಕ್ಕಿದ್ದಾನೆ ಎನ್ನುವ ಕಾರಣಕ್ಕಾಗಿ ಹೋಗಿ ಮೈ ಮೇಲೆ ಎರಗಲು ಸಾಧ್ಯವಿಲ್ಲ, ಸಾಧ್ಯವೂ ಆಗದು, ಎರಗಲೂ ಬಾರದು. ಹಾಗಾದ್ರೆ ಯಾರಿರಬಹುದು ಈತ? ಅಬ್ಬಬ್ಬಾ, ನೋಡಿದ್ರೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ. ಹೌದು, ಅವ್ರು ಏನು ಮಾಡೋಣ ಹೇಳಿ? ಹೆಚ್ಚು ಹೊತ್ತು ಇಲ್ಲೇ ನಿದ್ರೆ ಆಗ್ತದ? ಆಗುವುದಿಲ್ಲ. ಒಂದು ಸಣ್ಣ ಸಹಾಯ ನೀವು ಮಾಡಿದ್ರೆ ನಾನು ಬೇಗ ಇಲ್ಲಿಂದ ಹೊರಡ್ಲಿಕ್ಕಾಗ್ತದೆ. ಬರುವಾಗಲೇ ತಡ ಆಗಿದೆ, ಇನ್ನು ಮತ್ತೆ ಮಾತಾಡ್ತೇನೆ ಅಂದ್ರೆ ಬಹಳ ತಡ ಆಗ್ತದೆ. ಒಂದು ಸಣ್ಣ ಸಹಾಯ ಸ್ವಾಮಿ, ಇವ ಯಾರು ಅಂತ ಗೊತ್ತಿದ್ರೆ ಒಂದು ಪರಿಚಯವನ್ನ ಬೇಗ ಹೇಳಿ ಕೇಳ್ಕೊಂಡು ಹೋಗ್ತೇನಂತೆ. ನಮಗೂ ಅಪರಿಚಿತ. ಅಪರಿಚಿತ ನಿಮಗೆ? ಇಷ್ಟೆಲ್ಲ ನಾಟಕ ಆಡುವುದು ಬೇಡತ್ತ ಅಂತ ಊರೂರು ತಿರುಗುವ ಭಾಗವತರು ನೀವು. ಯಾರು ದಾರಿ ಮೇಲೆ ಸಿಕ್ಕಿದ್ರು ಒಂದೋ ನೀವು ಅವರನ್ನ ಮಾತಾಡಿಸ್ತೀರಿ, ಇಲ್ಲ ಅವರೇ ನಿಮ್ಮನ್ನ ಮಾತಾಡಿಸ್ತಾರೆ. ನಿಮಗೆ ಇವನ ಪರಿಚಯ ಇಲ್ಲ ಅಂತ ಆದ್ರೆ ನಂಬ್ಲಿಕ್ಕೆ ಆಗ್ತದ ಸ್ವಾಮಿ? ಸಿಕ್ಲೇ ಅಲ್ವಾ? ಹೇ ದೇವ್ರೆ, ಏನು ಮಾಡುವುದು? ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ವಲ್ಲ. ಇರ್ಲಿ, ನೀವಂತೂ ಸಹಾಯ ಮಾಡೋದಿಲ್ಲ ಅಂತ ಗೊತ್ತಾಯ್ತು. ಒಮ್ಮೆ ಕೊನೆಯ ಬಾರಿ ಆತನನ್ನ ಕಣ್ತುಂಬಿಕೊಂಡು ಹೋಗ್ತಾರಂತೆ. ನನ್ನ ಹಣೆ ಬರವೇ ಇಷ್ಟಿರಬಹುದು ಅಲ್ವಾ? ಸ್ವಾಮಿ, ಸರಿಯಾಗಿ ನೋಡಿದ್ರೆ ಅವನನ್ನೊಮ್ಮೆ ಗಂಟುಂಟಲ್ಲ, ಆಹಾರದ ಗಂಟಿದ್ದಾಗಿಲ್ಲ. ಆಹಾರದ ಗಂಟಾದ್ರೆ ಹೀಗಿರ್ತಿತ್ತು, ಇದೇನೋ ಹೀಗುಂಟಪ್ಪ. ಯಾವುದು ಲೇಖನದ ಗಂಟಿಂತಿದೆ ಸ್ವಾಮಿ. ಲೇಖನವನ್ನ ಓದಿದ್ರೆ ಒಂದೊಮ್ಮೆ ಯಾರು ಏನು ಎತ್ತ ಎನ್ನುವ ವಿವರ ಸ್ವಲ್ಪ ಆದ್ರೂ ಸಿಗ್ತದ ಅಂತ ನನಗೆ. ಇವನ ವಿವರದ ಗಂಟೆ ಇರಬಹುದೇನೋ ಸ್ವಾಮಿ. ಆದಷ್ಟು ಬೇಗ ಹೋಗಿ ಆ ಗಂಟನ್ನೊಮ್ಮೆ ಬಿಡಿಸಿಕೊಂಡು ಬನ್ನಿ. ನನ್ನ ಕೈ ಕೊಟ್ರೆ ಸಾಕು. ಪರರ ಗಂಟನ್ನು ಬಿಡಿಸಬಾರದು. ನಿಮಗೇನಾದ್ರೂ ಲಾಭ ಉಂಟು ಅಂತಾದ್ರೆ ಪರರಲ್ಲ ಅಪರರದ್ದು ಬಿಡಿಸ್ತೀರಿ ನೀವು. ನಿಮಗೆ ಲಾಭ ಇಲ್ಲವಲ್ಲ. ಈಗ ನಾನು ಹೊಗಳ್ತಾ ಇರೋದು ಅವರನ್ನಲ್ಲ, ನೀವು ಒಂದ್ ರೀತಿ ಹೊಟ್ಟೆೊಳಗೆ ಕಿವುಚಿದಾಗ ಆಗ್ತದೋ ಏನೋ ಅಲ್ಲವಾ? ಇರ್ಲಿ, ಪ್ರಪಂಚದಲ್ಲಿ ಎಲ್ಲರೂ ತಿಳಿದುಕೊಂಡಿರೋದು ಹೊಟ್ಟೆ ಕಿಚ್ಚಿ ಯಾರಿಗೆ ಅಂತ ಕೇಳಿದ್ರೆ ಅದು ಹೆಂಗಸರಿಗೆ ಅಂತ, ಅದಲ್ಲ ಅಂತ. ಹೆಂಗಸರಿಗೆ ಪಾಪ ಅಲ್ಪ ಸ್ವಲ್ಪ ಕಿಚ್ಚಿದ್ರು ಹೊರಗೆ ಹಾಕ್ತಾ ಇರೋದು ಗೊತ್ತಾಗ್ತದೆ ಪ್ರಪಂಚಕ್ಕೆ. ಆದ್ರೆ ಈ ಗಂಡಸರು ಒಳಗಿನ ಕಿಚ್ಚುಂಟಲ್ಲ, ಅದು ಗೊತ್ತೇ ಆಗೋದಿಲ್ಲ ನೋಡಿ. ಇದು ಹಾಗೆ ಆದದ್ದು. ಒಂದಿಷ್ಟು ಸಣ್ಣ ಸಹಾಯ ಮಾಡೋದಿಲ್ಲ. ಇರ್ಲಿ, ನನಗಾಗಬೇಕಾದ ಕೆಲಸ ನಾನೇ ಹೋಗಿ ಗಂಟನ್ನು ಬಿಡಿಸ್ತೇನೆ. ಆದ್ರೆ ಇನ್ನೊಂದು ಸಣ್ಣ ಉಪಕಾರ ಮಾಡಬೇಕು. ಆಚೆ ಈಚೆ ಯಾರಾದ್ರೂ ಬಂದ್ರೆ ಒಂದು ಸಣ್ಣ ಸೂಚನೆಯನ್ನು ಕೊಡಬೇಕು. ಅವರು ಬಂದ್ರು ಅಷ್ಟೇ, ನೀವು ಸೂಚನೆಯನ್ನು ಕೊಡಬೇಕಾಗ್ತದೆ. ಮೊದಲೇ ದೊಡ್ಡ ಬಾಯಿ ಅವರು, ನನ್ನ ಸಖಿಯವರಲ್ಲ. ಅವ್ರು ಯಾರು ಬಾಯಿ ಮುಚ್ಚಿಕೊಂಡು ಇರುವುದಿಲ್ಲ ಇದನ್ನ ಏನಾದ್ರು ನೋಡಿದ್ರು ಅಂತ ಆದ್ರೆ. ಬಂದ ಸೂಚನೆಯನ್ನು ಕೊಡಿ. ಅದೀತ ಅಯ್ಯಯ್ಯೋ ಅಂತ ಸಿಕ್ಕಿದೆ. ಇನ್ನೊಬ್ರು ಗಂಟು ಬಿಡಿಸುವುದು ಇಷ್ಟು ಕಷ್ಟದ ಕೆಲಸ ಅಂತ ನನಗೆ ಗೊತ್ತಿರಲಿಲ್ಲ ನೋಡಿ. ಇವತ್ತೇ ಗೊತ್ತಾದದ್ದು. ಓದುದಾ ಸ್ವಾಮಿ? ಯಾಕೋ ಈ ಮುದ್ರೆಯನ್ನು ನೋಡಿದ್ರೆ ನಮ್ಮ ಅಪ್ಪನ ಮುದ್ರೆ ಇದ್ದಾಗೆ ಉಂಟು. ಹೌದಪ್ಪ, ಹಾಗಾದ್ರೆ ನಾನು ಬಿಡಿಸಿ ಓದುವುದರಲ್ಲಿ ಯಾವ ತಪ್ಪು ಇಲ್ಲ. ಓದ್ತೇನಂತೆ.
ಶ್ರೀಮದ್ ಶಿವ ಶಿರೋಮಣಿ ದುಷ್ಟ ಬುದ್ಧಿ ನಮ್ಮಪ್ಪ ಎಂದು ಸುಪ್ರೇಮರಿಂ ತನ್ನ ಸುತ ಮದನಂಗೆ ಮಿಗೆ ಹರಸಿ ನೇಮಿಸಿದ ಕಾರ್ಯ ಈ ಚಂದ್ರಹಾಸ ಚಂದ್ರಹಾಸನಂತೆ. ಆಹಾ, ಈ ಚಂದ್ರಹಾಸ ಮಹಾಹಿತ ನಿಮಗೆ ಸಂದೇಹವಿಲ್ಲಿದಕ್ಕೆ ಸಾಮಾನ್ಯದವನಲ್ಲ. ಸರ್ವದಾ ಮಿತ್ರನಪ್ಪನು ಈತನು ಕಣುಗೀರ್ಪೆನಿಂದ ಬೆಳಗಿದ ನಡೆಯುವುದು ಹೊತ್ತು ಕಳೆಯದೆ ಬಂದ ಬಳಿಕಿವನ ಕುಲಶೀಲ ವಿತ್ತ ವಿದ್ಯಾ ವಯೋ ವಿಕ್ರಮಂಗಳಂ ನೀ ನೋಡುವುದಿರದೆ ಕೊಡು ವಿಷವ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರ ಒಪ್ಪುವುದೋ. ಏನಿದು ಸ್ವಾಮಿ? ಹೊತ್ತುಗಳೇನ ಬಂದ ಬಳಕೆಯವನ ಕುಲಶೀಲ ವಿತ್ತ ವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷವ. ಅಯ್ಯೋ, ತಪ್ಪುಂಟಲ್ಲ. ಅರೇ ತಪ್ಪಿ ಭೂತಂತರದಿ ಅರೇ ತಪ್ಪಿ ಭೂತಂತರದಿ ಪರಮ ಅವತರದಿ ಅರೇ ತಪ್ಪಿ ಭೂತಂತರದಿ ವಿಷಯವರಿವುದೆಂಬ ಭಾವ ವಿಷವಾಗಿದೆ ದೋವ ಅನರೇ ತಪ್ಪಿ ಭೂತಂತರದಿ. ತಪ್ಪು 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 ಉಂಟು ಸ್ವಾಮಿ. ಹೌದಪ್ಪ, ಎಲ್ಲವೂ ತಪ್ಪು ಅಂತಲ್ಲ, ಒಂದ್ ಅಕ್ಷರ ತಪ್ಪು. ಆದ್ರೆ ಆ ಒಂದ್ ಅಕ್ಷರ ತಪ್ಪಾದ ಅಲ್ಲಿವರೆಗೆ ಹೋಗಿ ಸೇರಿತು ಅಂತ ಆದ್ರೆ ಮತ್ತೆ ಇವರು ಬದುಕುವುದು ಕಷ್ಟ. ನಿಮ್ಮ ಅಪ್ಪನ ಎಲ್ಲ ಪ್ರಚಾರ ಉಂಟು, ತಪ್ಪು ಮಾಡೋದಿಲ್ಲ, ತಪ್ಪು ಮಾಡೋದಿಲ್ಲ, ಆದರ್ಶವಂತರು. ಖಂಡಿತವಾಗಿ ಹೌದಾ ಹೌದದು. ಆದ್ರೆ ವಯಸ್ಸಾಯ್ತದ ಸ್ವಾಮಿ. ಇಲ್ಲಪ್ಪ, ನಮ್ಗೆಲ್ಲ ಅವರೇ ಅನುಕರಣೆ ಅವರ ಅನುಕರಣೆ. ಅನುಕರಣೆಯ ಹೌದಪ್ಪ, ವಯಸ್ಸಾದ್ಮೇಲಿಂದ ಅನುಕರಣೆ ಮಾಡ್ತಾ ಇದ್ದೀರಾ, ಮೊದಲಿಂದ ಅನುಕರಣೆ ಮಾಡ್ತಾ ಇದ್ದೀರಾ? ತಪ್ಪು ಮಾಡುವುದೇನಲ್ಲ. ಅಲ್ಲ, ಹೌದು, ತಪ್ಪು ಮಾಡುವವರೆಲ್ಲ ನನಗೂ ಅದೇ ಆಶ್ಚರ್ಯ. ಅದೇನು ಒಂದು ಅಕ್ಷರ ತಪ್ಪಿರು, ಒಂದ್ ಅಕ್ಷರ ತಪ್ಪಿದೆ, ಯಾವುದು? ಅದ್ರ ಪರಿಣಾಮ ದೊಡ್ಡದಲ್ವಾ? ಹೌದು. ವಿಷಯ ಮೋಹಿಸುವಂತೆ ಅಂತ ಆಗ್ಬೇಕಿತ್ತು ಅದು. ಕೊಡು ವಿಷವ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರ ಒಪ್ಪುದು ಅಂತ ಬರ್ದಿದ್ದಾರೆ ಸ್ವಾಮಿ. ವಿಷವನ್ನ ಮೋಹಿಸಿದ್ರೆ ಉತ್ತರೋತ್ತರ ಆಗ್ತದ, ಉತ್ತರ ಕ್ರಿಯೆ ಆಗ್ತದ ಅಲ್ವಾ? ಒಂದು ಶಬ್ದದಲ್ಲಿ ಎಷ್ಟು ನೋಡಿ ಸ್ವಾಮಿ, ಅದು ಈ ಪತ್ರ ಸೇರೋದು ಯಾರಿಗೆ ಕೇಳಿದ್ರೆ ನನ್ನ ಅಣ್ಣ ಮದನನ ಕೈಗೆ. ಅಪ್ಪ ಹೇಳಿದ್ದನ್ನು ಸರಿಯ ತಪ್ಪು ಅಂತ ವಿಮರ್ಶೆ ಮಾಡದೆ ಹೇಗುಂಟ ಹಾಗೆ ಚಾಚು ತಪ್ಪದೆ ಮಾಡುವವ ಆತ. ಇದನ್ನೇನಾದ್ರೂ ನೋಡಿದ್ರೆ ಇವರ ಉತ್ತರ ಕ್ರಿಯೆ ಆಗುವುದರ ಸಂದೇಹವೇ ಇಲ್ಲ ಸ್ವಾಮಿ. ಹೆಸರು ಚಂದ್ರಹಾಸ ಅಂತೆ. ಇದು ಅಂಕಿತ ನಾಮ ಮಾತ್ರ ಅಲ್ಲ, ಅನ್ವರ್ಥಕವೋ ಎನ್ನುವ ಹಾಗುಂಟು. ನಮ್ಮಪ್ಪ ಮೊನ್ನೆ ತಿರುಗಾಟಕ್ಕೆ ಹೊರಡುವಾಗ ಅವರಲ್ಲಿ ನಾನು ಹೇಳಿದ್ದು, ಅಪ್ಪ ಮಲ್ಲಿಗೆ ಬಳ್ಳಿಗೆ ಒಂದು ಮಾಮರದ ವ್ಯವಸ್ಥೆ ಆಗಬೇಕು ಅಂತ. ಆ ವ್ಯವಸ್ಥೆ ಇದೆ ಎನ್ನುವುದರಲ್ಲಿ ಸಂಶಯ ಇಲ್ಲ, ಈ ಲೇಖನವೇ ಹಾಗುಂಟು. ಹಾಗಾದ್ರೆ ಈ ವಿಷವ ಇದ್ದದನ್ನ ವಿಷ ಏನ್ ಮಾಡಬೇಕಲ್ಲ ಸ್ವಾಮಿ? ಏನ್ ಮಾಡುವುದು? ಹೆಚ್ಚು ಹೊತ್ತು ನಿಂತ್ರೆ ಎದುರಾಗ್ತದೋ ಏನೋ. ಬೇಗ ಒಂದು ಲೇಖನಿ ಕೊಡಿ. ಲೇಖನಿ ನಿಮ್ಮ ಹತ್ರ ಉಂಟಾ? ನೀವೆಲ್ಲ ಇದ್ರೂ ಕೊಡುವುದಿಲ್ಲ ಅಂತ ನಂಗೆ ಆಗಲೇ ಗೊತ್ತಾಯ್ತು. ಕೇಳಿದ್ದು ನನ್ನ ತಪ್ಪು. ಇರ್ಲಿ, ನೀವು ಲೇಖನಿ ಕೊಡ್ತಿದ್ರಿ ಏನಂತೆ? ನಮ್ಮಲ್ಲಿ ಉಂಟಲ್ವಾ ಉಗುರು? ಹೌದು, ಇಷ್ಟಿಷ್ಟು ಉದ್ದ ಬೆಳೆಸಿದ್ದೇನೆ. ಅಮ್ಮ ಯಾವಾಗಲೂ ಬೈಯುವುದು, ಯಾಕೆ ಅಷ್ಟುದ್ದ ಉಗುರು ಬೆಳೆಸುವುದು ಅಂತ. ನೋಡಿ ಈಗ ಹೇಗೆ ಕೆಲಸಕ್ಕೆ ಬರ್ತದೆ ಅಂತ. ಈ ಉದ್ದ ಉಗುರಿನಿಂದ ಕಣ್ಣಿಗೆ ಹಚ್ಚಿದ ಕಾಡಿಗೆಯನ್ನ ತೆಗೆದು ಅಕ್ಷರವನ್ನ ಅಲ್ಲೇ ತೀಡ್ತಾರಂತೆ ನೋಡಿ. ಆಯ್ತಲ್ಲ, ಸರಿ ಆಯ್ತು, ಸರಿ ಆಯ್ತು. ಇನ್ನು ಹೆಚ್ಚು ತಡ ಮಾಡಿದ್ರೆ ಹೇಳಬಹುದು ಅಲ್ವಾ ಸ್ವಾಮಿ? ಯಾರಾದ್ರೂ ಬಂದ್ರೆ ಎಚ್ಚರಿಸಿ. ಸುಂದರ ತವ ಮುಖ ಎಂದಿಗೆ ಕಾಣುವೆ